ಹಾಯ್ ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್. ಇವತ್ತು ಹಂಗೆ ನಡ್ಕೊಂತ ಹೊಲ್ದಾಗಂತ ಬಂದ್ವಿ. ಸೊ ಬಂದಾಗ ಇಲ್ಲಿ ಫ್ರೂಟ್ಸ್ಗಳು ಸಿಗ್ತಾವೆ, ಕಾಡಲ್ಲಿ ಫ್ರೂಟ್ಸ್ಗಳು ಅಥವಾ ತರಕಾರಿಗಳು ಸಿಗ್ತವೆ. ನೀವು ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ಇವಾಗ ಮಾರ್ತಾ ಇದ್ದಾರೆ. ಬಟ್ ಏನಂತಂದ್ರೆ ಈ ಹೊಲಗಳಲ್ಲಿ ವ್ಯವಸಾಯ ಮಾಡಂತ ಫ್ರೂಟ್ಸ್ಗಳೆಲ್ಲ ತರಕಾರಿಗಳಲ್ಲ ಇವು. ಸೊ ಇವು ಸೆಪರೇಟ್. ಇದನ್ನ ಬೇಸಾಯ ಮಾಡೋದಲ್ಲ. ಇವಾಗ ಮಾರ್ಕೆಟ್ಗಳಲ್ಲಿ ಮಾರ್ತಾರೆ, ಅಲ್ಲಿ ಇಲ್ಲಿ ಹೋಗಿ ಅಡವಿಲಿ ಹೋಗಿ ಹರ್ಕೊಂಡ್ಬಂದು ಮಾರ್ಕೆಟ್ಗಳಲ್ಲಿ ಮಾರ್ತಾರೆ. ಬಟ್ ನಾರ್ಮಲ್ ಆಗಿ ಏನಂತಂದ್ರೆ ಇವು ಅಗ್ರಿಕಲ್ಚರಲ್ ಐಟಮ್ಸ್ಗಳಲ್ಲ ಇವು. ಅಂದ್ರೆ ಅಗ್ರಿಕಲ್ಚರಲ್ ಥಿಂಗ್ಸ್ಗಳೆಲ್ಲ, ವ್ಯವಸಾಯ ಮಾಡೋಂತ ಫ್ರೂಟ್ಗಳೆಲ್ಲ, ವೆಜಿಟೇಬಲ್ಗಳೆಲ್ಲ. ಸೊ ಅವು ಯಾವ ಅಂತಂತಂದ್ರೆ, ಸೊ ಆಲ್ರೆಡಿ ನಮ್ ಜನ ಬಂದು ಹರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಈ ಗಿಡ ಇದೆಲ್ಲ, ಈ ಬಳ್ಳಿ ಇದೆಲ್ಲ, ಈ ಬಳ್ಳಿ ಇದು ಅದಕ್ಕೆ ಸಂಬಂಧಪಟ್ಟಿದ್ದೆ ತರಕಾರಿಗಳು ಎಲ್ಲ. ಇದರ್ಥ ನೋಡಿ, ಇಲ್ಲಿ ನೋಡಿ, ಇದಕ್ಕೆ ಕರ್ಚೆಕಾಯಿ ಅಂತ ಕರೀತಾರೆ. ಈ ತರ ಬಂದು ಹರ್ಕೊಂಡು ಮಾರ್ಕೆಟ್ಗಳಲ್ಲಿ ಮಾರ್ತಾ ಇರ್ತಾರೆ. ಓಕೆನಾ? ಸೊ ಇವೇನಂತಂದ್ರೆ ಫುಲ್ ಕೈ ಇರ್ತವೆ ಇವು, ಸ್ವಲ್ಪ ವಿಷ ಇರ್ತವೆ, ತಿನ್ನಕ್ಕಾಗಲ್ಲ ನಾರ್ಮಲ್ ಆಗಿ. ಸೊ ಇದನ್ನ ಎಣ್ಣೆಲಿ ಫ್ರೈ ಮಾಡಿ ಅದಕ್ಕೆ ಏನೇನೋ ಹಾಕ್ಬೇಕು ಐಟಮ್ಸ್ ಗಳೆಲ್ಲ ಹಾಕಿ ರೊಟ್ಟಿ ಪಲ್ಯ ಅಂತ ಮಾಡ್ಕೊಡ್ತಾರೆ. ಅಂದ್ರೆ ರೊಟ್ಟಿ ಜೊತೆ ತಿನ್ನಕ್ ಬರ್ತವೆ ಇವು. ಅಂದ್ರೆ ಈ ತರ ಅಡವಿಲಿ, ಹೊಲಗಳಲ್ಲಿ, ಗದ್ದೆಗಳಲ್ಲಿ ಸಿಗ್ತಾ ಇರ್ತವೆ. ಸೊ ಇವು ವೆಜಿಟೇಬಲ್ ಇದೆ ಅಲ್ಲ, ಇದು ಒಂಥರ ಕೈ ಇರುತ್ತೆ, ವಿಷ ಇರುತ್ತೆ, ನಾರ್ಮಲಿ ತಿನ್ನಕ್ ಆಗಲ್ಲ ಇದು. ಹಾಗಲಕಾಯಿ ಇರುತ್ತಲ್ಲ, ಆ ತರ ವಿಷ ಇರುತ್ತೆ ಇದು. ಹಾಗಲಕಾಯಿ ತರ ವಿಷ. ಬ್ಲಡ್ ಶುಗರ್ ಇರುತ್ತಲ್ಲ, ಬ್ಲಡ್ ಶುಗರ್ ನ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನ ಹರ್ಕೊಳಕಂತಾನೆ ಬರ್ತಾರೆ, ಹರ್ಕೊಳಕಂತಾನೆ ಬಂದು ಹೊಲ ತಿರ್ಗಾಡ್ತಿರ್ತಾರೆ. ರೈಲ್ವೆ ಟ್ರ್ಯಾಕ್ ಇದೆಲ್ಲ, ರೈಲ್ವೆ ಟ್ರ್ಯಾಕ್ ಆ ಕಡೆ ಹರಿತಾ ಇದ್ರು ಜನಗಳು. ನಂತು ಆ ಕಡೆ ಹತ್ತಿದ್ರೆ ಮತ್ತೆ ಕಾಣಿಸುತ್ತೆ. ಸೊ ಇವಾಗ ಬೇಡ ಅಂತದೆಲ್ಲ. ಈ ಹೆಂಗಿರುತ್ತಂತಂದ್ರೆ, ಒಂದ್ ನಿಮಿಷ ತೋರಿಸ್ತೀನಿ. ಇದೆಲ್ಲ ಬೀಜಗಳು ಇರ್ತಾವೆ ಇದರಲ್ಲೆಲ್ಲ, ನೋಡಿ ಈ ತರ. ಮತ್ತೆ ಬೀಜ ಬಿಸಾಕವಲ್ಲ ಇವು, ಇದನ್ನು ತಿನ್ಬೇಕು. ಎಲ್ಲ ಬೀಜ ಬಿಸಾಕುಗಳದೆಲ್ಲ ಇದನ್ನು ತಿಂತಾರೆ. ಈ ಬೀಜಗಳೇ ಮೇನು. ತಿನ್ಬೇಕಾದ್ರೆ ಜಾಸ್ತಿ ವಿಷ ಕಾಣಿಸಲ್ಲ, ಯಾಕಂತಂದ್ರೆ ಅದು ಎಣ್ಣೆಲಿ ಫ್ರೈ ಮಾಡಿ ಉಪ್ಪು ಖಾರ ಎಲ್ಲ ಹಾಕಿ ಕೊಟ್ಟಿರ್ತಾರೆ. ಅದರಲ್ಲಿ ರೊಟ್ಟಿ ಇರುತ್ತಲ್ಲ, ರೊಟ್ಟಿ ಹಿಟ್ಟು. ಸೊ ಆ ಹಿಟ್ಟು ಸ್ವಲ್ಪ ಸಪ್ಪ ಇರುತ್ತೆ. ಹಂಗಾಗಿ ಇದ್ರದ್ದು ವಿಷ ಅಷ್ಟೊಂದು ಕಾಣಂಗಿಲ್ಲ. ಬಟ್ ಇದನ್ನ ತಿನ್ಬೇಕಂತೆ ಕಂಪಲ್ಸರಿ, ವರ್ಷಕ್ಕೆ ಒಂದ್ಸಲ ಆಗ್ಲಿ 2 ಸಲ ಆಗ್ಲಿ. ಶುಗರ್ ಪೇಷಂಟ್ಸ್ ಗಳು ಇರ್ತಾರಲ್ಲ, ಆ ಶುಗರ್ ಪೇಷಂಟ್ಸ್ ಗಳು ಇದನ್ನ ತಿಂತಾ ಇತ್ತಂದ್ರೆ ನನ್ ಕಡಿಮೆ ಆಗುತ್ತಂತ ಹೇಳಂಗಿಲ್ಲ, ಬಟ್ ಕಂಟ್ರೋಲ್ ಅಲ್ಲಿ ಇರುತ್ತಂತ ಹೇಳ್ತಾರೆ. ಸೊ ಇದಲ್ದೆ ನೋಡಿ, ಇಲ್ಲೊಂದು ಇದೆ. ಈ ಹೂ ಇರುತ್ತಲ್ಲ, ಈ ಹೂ ನೆನ್ಪಿಟ್ಕೊಂಡ್ಬಿಡ್ಬೇಕು. ಈ ಹೂವಿನ ಈಗ ಕರ್ಚೆಕಾಯಿ ಗಿಡ ಅಂತ, ಇದಕ್ಕೆ ಕನ್ನಡದಲ್ಲಿ ಕರ್ಚೆಕಾಯಿ ಅಂತಂತ ಕರೀತಾರೆ. ನೀವು ಇನ್ ಕೇಸ್ ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಕರ್ಚೆಕಾಯಿ ರೆಸಿಪಿ ಅಂತ ಹೊಡೆದ್ರೆ ಸಿಕ್ಕಾಪಟ್ಟೆ ಸಿಗ್ತವೆ ಇವು. ನೋಡಿ, ಅಕಸ್ಮಾತ್ ನೀವೇನಾದ್ರು ವಿಡಿಯೋ ನೋಡ್ತಾ ಇದ್ರೆ ನಿಮ್ಮೂರಲ್ಲಿ ಏನಂತಾರೆ ಇವಕ್ಕೆ ಕಮೆಂಟ್ ಮಾಡಿ. ಸೊ ಇದಲ್ದೇನೆ ನೆಕ್ಸ್ಟ್ ಇನ್ನೊಂದು ಐಟಮ್ ಇದೆ, ವೈಲ್ಡ್ ಫ್ರೂಟ್ಸ್. ವೆಜಿಟೇಬಲ್ ತೋರಿಸಿದ್ನಲ್ಲ, ಅದೇ ಹೇಳಿದ್ನಲ್ಲ, ಇದು ಬೆಳೆಯಂತ ವೆಜಿಟೇಬಲ್ಗಳಲ್ಲ. ಇದೇ ತರ ಇನ್ನೊಂದು ಫ್ರೂಟ್ ಇದೆ. ಆ ಫ್ರೂಟ್ ವ್ಯವಸಾಯ ಮಾಡಂತ ಫ್ರೂಟ್ಗಳಲ್ಲ. ನಾರ್ಮಲ್ ಆಗಿ ನೀವು ಎಲ್ಲೂ ಸಿಗಲ್ಲ. 99% ಆ ಫ್ರೂಟ್ ನ ಎಲ್ಲೂ ವ್ಯವಸಾಯ ಮಾಡಕ್ಕೂ ನೋಡಕ್ ಸಿಗಲ್ಲ. ಮನೆ ಮುಂದನೂ ಯಾರು ಬೆಳೆಸೋದಿಲ್ಲ. ಇದು ಬಂದ್ವಿ ನೋಡಿ ಆ ಫ್ರೂಟ್ ಗಿಡದ ಹತ್ರ, ಆ ಹಣ್ಣಿನ ಗಿಡದ ಹತ್ರ. ನ್ಯಾಚುರಲ್ ಆಗಿ ಸಿಗೋ ಫ್ರೂಟ್ಗಳು ಇವು. ಸ್ವೀಟ್ ಆಗಿರ್ತವೆ, ಈ ತರ ಜೆಲ್ ಇರುತ್ತೆ. ಏನಂತಂದ್ರೆ
ಈ ಬಾಯಿಲ್ ಅಲ್ಸರ್ ಆಗಿರುತ್ತಲ್ಲ, ಅಥವಾ ಉಳುಣ್ಣೆ ಅಂತ ಅಂತೀವಿ ಕನ್ನಡದಲ್ಲಿ, ಅದು ಇಲ್ಲ ಅಂತಂದ್ರೆ ನಾಲಿಗೆ ಒಡೆದೋದಾಗ ಖಾರ ತಿನ್ನೋದಕ್ಕಾಗಲ್ಲ, ಸ್ಪೈಸಿ ಫುಡ್ಸ್ ತಿನ್ನಕ್ ಆಗ್ತಿರಲ್ಲ. ಆ ಟೈಮಲ್ಲಿ ಈ ಹಣ್ಣುಗಳನ್ನ ತಿಂದ್ಬಿಟ್ರೆ ಅದ್ರಲ್ಲಿ ಇರೋ ಜೆಲ್ ಇರ್ತಾ, ಮೇಲ್ಗಡೆ ಇರೋ ಜೆಲ್ ಏನಾಗುತ್ತೆ, ಬಾಯಲ್ಲೆಲ್ಲ ಮುತ್ಕೊಂಡು ಅಂದ್ರೆ ಬಾಯಲ್ಲೆಲ್ಲ ಸ್ಪ್ರೆಡ್ ಆಗಿ ಆ ಟೈಮ್ಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಕೊಡುತ್ತೆ. ಕಂಟಿನ್ಯೂಸ್ ಅಂದ್ರೆ ಒಂದ್ 2 ದಿನ 3 ದಿನ ತಿಂತಂದ್ರೆ ಬಾಯಲ್ಲಿರೋ ಅಲ್ಸರ್ನು ವಾಸಿ ಆಗುತ್ತೆ, ನಾಲ್ಗೆ ಒಡೆದೋಗಿರ್ತಲ್ಲ ಅದನ್ನು ವಾಸಿ ಆಗುತ್ತೆ. ಇವತ್ತಿಗೆ ಈ ಚಳ್ಳಹಣ್ಣು, ಇನ್ನೊಂದು ಕರ್ಚೆಕಾಯಿನೋ ವೆಜಿಟೇಬಲ್ ನ ತೋರಿಸಿದೀನಿ. ಇದಲ್ದೇನೆ ಸಿಕ್ಕಾಪಟ್ಟೆ ವೆಜಿಟೇಬಲ್ಸ್ ಗಳು ಅಥವಾ ಫ್ರೂಟ್ಸ್ ಗಳು ಈ ಅಡವಿಲಿ ಸಿಗ್ತವೆ. ಎಕ್ಸಾಂಪಲ್ ಏನಂತಂದ್ರೆ ಕುಂಬಳಕಾಯಿ ಕೂಡ ಅಡವಿಲಿ ಸಿಗುತ್ತೆ. ಈ ತೊಂಡೆ ಹಣ್ಣು, ಅದು ವೆಜಿಟೇಬಲ್. ತೊಂಡೆಕಾಯಿ, ತೊಂಡೆ ಹಣ್ಣು ವೆಜಿಟೇಬಲ್, ಅದು ಹಣ್ಣಲ್ಲ, ಕಂಪ್ಲೀಟ್ಲಿ ಫ್ರೂಟ್ ಅಲ್ಲ ಅದು. ಅದಾದ್ಮೇಲೆ ಇದು ಮತ್ತೇನ್ ಸಿಗುತ್ತೆ ಅಂತಂದ್ರೆ ಈ ಹಾಗಲಕಾಯಿ ಸಿಗುತ್ತೆ, ಕುಂಬಳಕಾಯಿ ಸಿಗುತ್ತೆ, ಸೌತೆಕಾಯಿ ಸಿಗ್ತಾ ಇದ್ವು ಅವಾಗ ಇದರಲ್ಲಿ ಅಡವಿಲಿ. ಇವಾಗ ಸೌತೆಕಾಯಿಗಳೇ ಇಲ್ಲ ಆಲ್ಮೋಸ್ಟ್ ಅಲ್ಲ. ತುಪ್ಪದ ಹೀರೆಕಾಯಿ ಅಂತ ಇರುತ್ತಲ್ಲ, ಲಾಸ್ಟ್ ಅಲ್ಲಿ ತುಪ್ಪದ ಹೀರೆಕಾಯಿ ಅಂತ ಇರ್ತವೆ, ಆ ವೆಜಿಟೇಬಲ್ ಕೂಡ ಸಿಗುತ್ತೆ ನಿಮ್ಗೆ.